ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಬಿಡಿಎ ವರ್ತನೆಯ ಅಮಾನವೀಯ, ಜಾಗ ಕೊಟ್ಟ ಬಡವನ ಸ್ಥಿತಿ ದಯನೀಯ, ಉಪವಾಸ ಕುಳಿತ ಬಡ ಕುಟುಂಬದ ಪಾಡು ಅಯೋಮಯ. ಸ್ವಚ್ಛತೆ ದೂರ, ಸೌಲಭ್ಯ ಇನ್ನೂ ದೂರ, ಮಾರುಕಟ್ಟೆಗಳಲ್ಲಿ ಅಭಿವೃದ್ಧಿಗೆ ಭಾರೀ ಬರ, ಬಿಬಿಎಂಪಿ ಸ್ಥಾಯಿ ಸಮಿತಿಗೆ ಬಡಿದಿದೆಯಾ ಗರ. ಅಧಿಕಾರ ಅವಧಿ ಮುಗಿಸಿದ್ರು ಮೇಯರ್ ಅಮ್ಮ, ಸಾಧನೆಗಳ ಬಗ್ಗೆ ಹೆಮ್ಮೆ ಪಟ್ಟ ಶಾರದಮ್ಮ, ವರ್ಷದಲ್ಲಿ ನೀವು ಸಾಧಿಸಿದ್ದೇನಮ್ಮ. ಬಂದೇ ಬಿಡ್ತು ಅಕ್ಷಯ ತೃತೀಯ, ದುಬಾರಿ ಆದ್ರೂ ಚಿನ್ನ ಕೊಳ್ಳೋ ಸಮಯ, ಬಂಗಾರ ಕೊಳ್ಳಲು ಜನರ ತಾಪತ್ರಯ. ಮುತ್ತಿನಂತ ಮಾತೊಂದು ಕೇಳಿ, ಚಳಿ ಚಳಿ ತಾಳಿನೋ ಸಾಂಗ್ಗೆ ಶಿಲೆ ಹಾಕಿ. ಸುವರ್ಣ ನ್ಯೂಸ್ನಲ್ಲಿ ಕಟಾರಿ ವೀರನ ಎಕ್ಸ್ಕ್ಲೂಸಿವ್ ಸಾಂಗ್. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೋಟಿಫಿಕೇಶನ್ ಹೊರಡಿಸಿದ್ರೆ ಮುಗೀತು. ಭೂಮಿ ಕಳೆದುಕೊಳ್ಳೋರ ಗೋಳು ಮುಗಿಲು ಮುಟ್ಟತ್ತೆ. ಭೂಮಿ ಕೊಟ್ಟವರು ಬೀದಿಗೆ ಬೀಳ್ತಾರೆ. ಇಂಥದ್ದೇ ಒಂದು ದಯನೀಯ ರೈತನ ಕಥೆ ಇಲ್ಲಿದೆ ನೋಡಿ. ಯಾರದು ಅಭಿವೃದ್ಧಿಗಾಗಿ ಬೇರ್ಯಾರೋ ಬೀದಿಗೆ ಬೀಳೋ ಸ್ಥಿತಿ. ಇವರಿಗೆ ಬಂದೊದಗಿರೋದು ಅಂಥದ್ದೇ ಸಂಕಷ್ಟ. ಉಲ್ಲಾಳ ನಿವಾಸಿ ಸದಾಶಿವಯ್ಯಗೆ 1 ಎಕರೆ 13 ಗುಂಟೆ ಜಮೀನಿತ್ತು. ವಿಶ್ವೇಶ್ವರಯ್ಯ ಬಡಾವಣೆಯ 5ನೇ ಯೋಜನೆಗಾಗಿ 2002ರಲ್ಲಿ ಈ ಆಸ್ತಿಯನ್ನೆಲ್ಲ ಬಿಡಿಎಗೆ ಬಿಟ್ಕೊಟ್ಟಿದ್ರು. ಆದ್ರೆ ಉಳಿದ 10 ಗುಂಟೆ ಜಾಗದಲ್ಲಿರೋ ಮನೆಯಲ್ಲೇ ವಾಸ ಮುಂದುವರಿಸೋದಾಗಿ ಸದಾಶಿವಯ್ಯ ಮನವಿ ಮಾಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಬಿಡಿಎನವರು 2002ರಲ್ಲಿ 1 ಎಕರೆ 13 ಗುಂಟೆ ಸ್ವಾಧೀನಪಡಿಸ್ಕೊಂಡ್ರು ವಿಶ್ವೇಶ್ವರಯ್ಯ 5ನೇ ಬಡಾವಣೆ ನಿರ್ಮಾಣಕ್ಕೋಸ್ಕರ. ಮತ್ತು ಗೆಜೆಟಲ್ಲಿ ನಾವು ವಾಸ ಮನೆ ಇದ್ದಿದ್ದರಿಂದ 10 ಗುಂಟೆ ನಮಗೆ ಬಿಟ್ಟಿದ್ರು. ಆ ಜಾಗದಲ್ಲಿ ಅವರಿಗೆ ಬೇರೆಯವ್ರಿಗೆ ಬರದೇ ಇದ್ರು. ಅಲ್ಲಿರೋದೇ 10 ಗುಂಟೆ, 10 ಗುಂಟೆಗೂ 300 ಅಡಿ ಕಡಿಮೆನೇ ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರಿಗೆ 10 ಅಡಿ ಬರಬೇಕು ಅಂತೇಳಿ 90 ಅಡಿ ಅಳತೆಯಲ್ಲಿ 10 ಅಡಿ ಬಂದರೆ ಅವರಿಗೆ ನಮ್ಗೆ ಇನ್ನೇನು ಉಳಿಯುತ್ತೆ ಮೇಡಮ್. 2008ರಲ್ಲಿ ಬಿಡಿಎ ಕಣ್ಣು ಈ 10 ಗುಂಟೆ ಜಾಗದ ಮೇಲೆ ಬಿತ್ತು. ಇರೋ ಜಾಗದಲ್ಲಿ 10 ಅಡಿ ಬಿಟ್ಟುಕೊಡುವಂತೆ ಆದೇಶ ನೀಡ್ತು. ಇದರಿಂದ ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿರುವ ಸದಾಶಿವಯ್ಯ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಕಳೆದ 11 ದಿನಗಳಿಂದ ಉಪವಾಸ ಕುಳಿತಿದ್ದಾರೆ. ಬಿಡಿಎರೂ ಬಸಪ್ಪವರಿಬ್ಬರು ಸೇರ್ಕೊಂಡು ನಮ್ಮ ಮನೆಗೆ ಬೆಂಕಿ ಇಡಿಸಿದ್ರು. ರಾತ್ರಿ ಹೊತ್ತೆಲ್ಲ ಮಲಗಿದ್ದಾಗ ಬೆಂಕಿ ಇಡಿಸಿ ಮೂರು ದಿನಕ್ಕೊಂದ್ಸತಿ ನಮಗೆಲ್ಲ ಕಂಪ್ಲೇಂಟ್ ಕೊಡೋದು, ನಮ್ಮ ಮೇಲೆ ಹೊಡ್ಸೋದು, ಆ ಜಾಗ ಬಿಟ್ಬಿಡ್ಲಿ ಅಂತ ಹೇಳಿ. ನಾವೇನು ಮಾಡಿದ್ರು ಜಗ್ಲಿಲ್ಲ. ಆದರೆ ಇವಾಗ ಅಳ್ಕೊಡೋಕ್ಕೆ ಹೋಗ್ತೀವಿ ಅಂತೇಳಿ ಇವತ್ತು ಹೋಗಿದ್ದಾರೆ. ನಮ್ಮ ಜಾಗನ ಬೇರೆಯವ್ರಿಗೆ ಅಳ್ಕೊಡಕ್ಕೆ ಹೋಗಿದ್ದಾರೆ, ನಕ್ಸೆ ಮಾಡಿಕೊಟ್ಟು. ಎಕರೆಗಟ್ಟಲೆ ಭೂಮಿ ಕಸಿದು ಸೈಟ್ ಲೆಕ್ಕದಲ್ಲಿ ಪರಿಹಾರದ ಭೂಮಿ ಕೊಡೋ ಬಿಡಿಎ ಬಡವರನ್ನ ಬಿಡದೆ ಕಾಡ್ತಾ ಇದೆ. ಇದರಿಂದಾಗಿ ಸದಾಶಿವಯ್ಯರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಉದ್ಯಾನ ನಗರಿಯಲ್ಲಿ ಒಂದೇ ದಿನ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹದೇವ್, ಅಮರ್ ಹಾಗೂ ಶಂಕರ್ ಸಾವಿಗೀಡಾದವರು. ಪೈಪ್ಲೈನ್ ರಸ್ತೆ ನಿವಾಸಿ ಮಹದೇವ್ ಮನೆಯ ಮುಂದಿರುವ ಸಂಪಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಶ್ರೀನಿವಾಸ್ ನಗರದ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಟೈಲರ್ ಅಮರ್ ಕಳೆದ ರಾತ್ರಿ ನೇಣಿಗೆ ಶರಣಾಗಿದ್ದು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾನೆ. ಇನ್ನೊಂದೆಡೆ ಕೂಲಿ ಕೆಲಸ ಮಾಡ್ತಾ ಇದ್ದ ಸುಂಕದಕಟ್ಟೆ ನಿವಾಸಿ ಶಂಕರ್ ನೆನೆ ತಡರಾತ್ರಿ ಸುಂಕದಕಟ್ಟೆಯ ಚಟ್ಟಿಹಳ್ಳಿ ಬಳಿ ಮರಕ್ಕೆ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ರೋಬೋಟ್ ಸಹಾಯದಿಂದ ಶಸ್ತ್ರಚಿಕಿತ್ಸೆ ನಡೆಸುವ ವಿಧಾನ ಈಗಷ್ಟೇ ವಿದೇಶದಲ್ಲಿ ಫೇಮಸ್ ಆಗ್ತಾ ಇದೆ. ಇದೀಗ ಈ ವ್ಯವಸ್ಥೆ ಬೆಂಗಳೂರಲ್ಲೂ ಲಭ್ಯವಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ರೋಬೋಟ್ ಶಸ್ತ್ರಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ರೋಬೋ ಯಂತ್ರದ ಸಹಾಯದಿಂದ ಯಾವುದೇ ಗಾಯ ಮಾಡದೆ ಬಾಯಿ ಮೂಲಕವೇ ಗಂಟಲಲ್ಲಿದ್ದ ಗಡ್ಡೆಯನ್ನ ಹೊರತೆಗೆಯಬಹುದಾಗಿದೆ. ನನಗೆ ನೆಕ್ ಹತ್ರ ಒಂದು ಗಡ್ಡೆ ಆಗಿತ್ತು. ಸೊ ಮಣಿಪಾಲ್ ಹಾಸ್ಪಿಟಲ್ ಬಂದ್ವಿ. ಸರ್ರನ್ನು ಕೇಳಿದ್ವಿ ಈ ಥರ ಮಾರ್ಕ್ ಆದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸರ್ ಹೇಳಿದ್ರು
ಈ ಥರ ಸರ್ಜರಿ ಮಾಡೋದ್ರಿಂದ ಯೂಸ್ ಆಗುತ್ತೆ ಅಂತ. ನನಗೆ ಇಲ್ಲಿ ಸರ್ಜರಿ ಮಾಡಿದ್ದಾರೆ. ಸೊ ಇಲ್ಲಾಗಿದ್ದಿದ್ರೆ ಎಲ್ಲರೂ ಕೇಳ್ತಾಯಿದ್ರು ಏನಾಯಿತು ಏನು ಅಂತ. ಈಗ ನನಗೆ ಆಪ್ರೇಷನ್ ಮಾಡಿರೋದು ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಬಾಯಲ್ಲಿ ಥ್ರೋಟು, ಗಂಟಲು ಅಥವಾ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಇದ್ದರೆ ಅಥವಾ ಥೈರಾಯ್ಡ್ ಇದ್ದರೆ ಇದು ನಾರ್ಮಲ್ ಮೌತಿಂದನೇ ನಮ್ಮದು ರೋಬೋಟಿಂದ ಸಣ್ಣದು ಇನ್ಸ್ಟ್ರೂಮೆಂಟ್ ಒಳಗಡೆ ಹೋಗಿ ಲೈಟ್ ಹಾಕಿ ಆಪ್ರೇಷನ್ ಮಾಡುತ್ತೆ. ಸೊ ಗೆಡ್ಡೆನ ಸಂಪೂರ್ಣವಾಗಿ ತೆಗಿಬೋದು. ಪ್ಲಸ್ ಮುಖದಲ್ಲಿ ಕುತ್ತಿಗೆಯಲ್ಲಿ ಯಾವುದೇ ಥರದ್ದು ಕಟ್ಟು ಸ್ಕಾರ್ ಏನೂ ಇರೋದಿಲ್ಲ. ಸೊ ಬೆಳಗ್ಗೆ ಅಡ್ಮಿಟ್ ಮಾಡಿದ್ರೆ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ, ಈಗ ನಾವೇನು ಇವ್ರಿಗೆ ಆಪ್ರೇಷನ್ ಮಾಡಿದ್ದೀವಿ, ಬೆಳಗ್ಗೆ ಅಡ್ಮಿಟ್ ಮಾಡಿದ್ವಿ, ಸಾಯಂಕಾಲ ಆಪ್ರೇಷನ್ ಮಾಡಿದ್ವಿ. ನಿಗದಿತ 25 ಶೆಂಗೆನ್ ರಾಷ್ಟ್ರಗಳ ಪ್ರಯಾಣ ಇನ್ನೂ ಸುಲಭ. ಯಾಕಂದರೆ ಬೆಂಗಳೂರಿನ ಸೆಂಟ್ರಲ್ ಸ್ಟ್ರೀಟ್ನಲ್ಲಿ ವಿಎಸ್ಎಫ್ ಗ್ಲೋಬಲ್ನಲ್ಲಿರೋ ಹೊಸ ಶೆಂಗೆನ್ ವೀಸಾ ಕೇಂದ್ರದಲ್ಲಿ ಫ್ರೆಂಚ್ ಮತ್ತು ಸ್ವಿಸ್ ಅರ್ಜಿಗಳನ್ನು ಸ್ವೀಕರಿಸಲಾಗ್ತಾ ಇದೆ. ಒಂದೇ ವೀಸಾದಲ್ಲಿ 25 ರಾಷ್ಟ್ರಗಳ ಪ್ರಯಾಣವನ್ನು ಒದಗಿಸ್ತಾ ಇರುವುದು ಶೆಂಗೆನ್ ವೀಸಾದ ವಿಶೇಷತೆ. ಈ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿರುವವರ ಫ್ರೆಂಚ್ ವೀಸಾ ಅರ್ಜಿಗಳನ್ನು ಮಾತ್ರವಲ್ಲ, ಕರ್ನಾಟಕದ ಇತರ ಭಾಗ ಮತ್ತು ಆಂಧ್ರಪ್ರದೇಶದ ಅಭ್ಯರ್ಥಿಗಳ ಅರ್ಜಿಗಳನ್ನು ಕೂಡ ಸ್ವೀಕರಿಸಲಾಗುತ್ತೆ. ಪ್ರತಿಷ್ಠಿತ RR ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಜಯನಗರದಲ್ಲಿ ತನ್ನ 2ನೇ ಶಾಖೆಯನ್ನು ಆರಂಭಿಸಿದೆ. ಈ ನೂತನ ಆಭರಣ ಮಳಿಗೆಯನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಉದ್ಘಾಟಿಸಿದರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಸಂತೋಷ್ ಗುರೂಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. RR ಗೋಲ್ಡ್ ಪ್ಯಾಲೇಸ್ಗೆ ರಮೇಶ್ ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಅಂಗಡಿ ತುಂಬ ಚೆನ್ನಾಗಿ ನಡೀಲಿ. ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಚಿನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟಿದೆ ಆಗಿದೆ. ಅದೇ ಪ್ರಕಾರ ನಾವು ಮಾಡ್ತೀವಿ. ಅಂದರೆ ನಾವು ಲಾಸ್ ಮಾಡ್ಕೊಂಡು ಮಾಡ್ತಾ ಇಲ್ಲ, ಬರೋ ಲಾಭದಲ್ಲಿ ಬಹಳ ಕಡಿಮೆ ಲಾಭ ಇಟ್ಕೊಂಡ್ಬಿಟ್ಟಿದೆ ಮಾಡಿ ಕೊಡ್ತಾಯಿದ್ದೀವಿ. ತುಂಬ ಕಡಿಮೆ ಲಾಭ ಇಟ್ಟಿದ್ದೀವಿ ಮತ್ತು ಟರ್ನ್ ಓವರಲ್ಲಿ ನನಗೆ ಅದೇ ಲಾಭ ನಾವು ಗಳಿಸ್ತಾ ಇದ್ದೀವಿ. ಹಾಗಾಗಿ ಅಷ್ಟು ಕಡಿಮೆಗೆ ನಾವು ಕೊಡೋಕ್ಕಾಗ್ತಾಯಿದೆ. ಈಗೂ ನಾವು ಸ್ಕೀಮನ್ನು ಬಹಳ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,680 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,500 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 22 ಕ್ಯಾರೆಟ್ 10 ಗ್ರಾಂ ಇಳಿಕೆಯಾಗಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.